Hello everyone, welcome to Sankalp Learning Solutions. Let us see question number 19 of chapter Thermodynamics. If at 298 Kelvin the bond energies of CH, C single bond C, C double bond C and H single bond H bonds are respectively 414, 347, 615 and 435 kilojoule per mole. The value of enthalpy change for the reaction. ಈ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈಥೇನ್ reacts with H2 hydrogen gas to give ethane at 298 Kelvin will be ಅಂತ ಕೇಳಿದ್ದಾರೆ. We know that the value of enthalpy change is equal to bond energy of bond broken minus total bond energy of bond formed. Okay. ಈಗ ಬಾಂಡ್ ಎನರ್ಜಿ ಆಫ್ ಬಾಂಡ್ ಬ್ರೋಕನ್ ಎಷ್ಟಿದೆ? ಯಾವ್ಯಾವ ಬಾಂಡ್ ಬ್ರೇಕ್ ಆಗಿದೆ ನೋಡ್ರಿ. ಇಲ್ಲಿಂದ ಇದು ಫಾರ್ಮ್ ಆಗ್ಲಿಕ್ಕೆ ಯಾವ್ಯಾವ ಬಾಂಡ್ ಬ್ರೇಕ್ ಆಗಿದೆ? ಒಂದು ಹೈಡ್ರೋಜನ್ ಬಾಂಡ್ ಇತ್ತು, ಆ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಿದೆ. ಸೊ H ಏನಿದೆ 435 ಇದೆ, 435 ಕಿಲೋಜೂಲ್ ಪರ್ ಮೋಲ್. ಫೈನ್. ಹಾಗಿದ್ರೆ ಮತ್ತೆ ಯಾವ ಬಾಂಡ್ ಬ್ರೇಕ್ ಆಗಿದೆ? ಕಾರ್ಬನ್ ಡಬಲ್ ಬಾಂಡ್ ಇರೋದು ಏನಾಗಿದೆ? ಸಿಂಗಲ್ ಬಾಂಡ್. ಸೊ ಡಬಲ್ ಬಾಂಡ್ ಇರೋದ್ರಲ್ಲಿ ಒನ್ ಬಾಂಡ್ ಬ್ರೇಕ್ ಆಗಿದೆ. ಓಕೆ, ಸೊ 615 ಕಾರ್ಬನ್ ಡಬಲ್ 615 ಕಿಲೋಜೂಲ್ ಪರ್ ಮೋಲ್. ಸರಿ, ನೆಕ್ಸ್ಟ್ ಒನ್ ಬಾಂಡ್ ಎನರ್ಜಿ ಆಫ್ ಬಾಂಡ್ ಫಾರ್ಮ್. ಹಾಗಿದ್ರೆ ಯಾವ ಬಾಂಡ್ ಫಾರ್ಮ್ ಆಗಿದೆ? ಕಾರ್ಬನ್ ಸಿಂಗಲ್ ಬಾಂಡ್ ಈಸ್ ಫಾರ್ಮ್ಡ್. ಎಷ್ಟಿದೆ ಕಾರ್ಬನ್ ಸಿಂಗಲ್ ಬಾಂಡ್? 347 ಕಿಲೋಜೂಲ್ ಪರ್ ಮೋಲ್ ಇದೆ. ಓಕೆ, ಮತ್ತೆ ಯಾವ ಬಾಂಡ್ ಫಾರ್ಮ್ ಆಗಿದೆ? ಇಲ್ಲಿ ನೋಡಿ, CH3 ಅಂದ್ರೆ ಮೊದಲು CH2 ಡಬಲ್ ಬಾಂಡ್ CH2 ಇತ್ತು, ಇನ್ನೊಂದು ಹೈಡ್ರೋಜನ್ ಬಂದು ಆಡ್ ಆಯ್ತು. ಸೊ ಇದು ಕೂಡ ಹೊಸದಾಗಿ ಬಾಂಡ್ ಫಾರ್ಮ್ ಆಗಿರೋದಿದೆ. ಸೊ CH ಎರಡು CH ಬಾಂಡ್ ಫಾರ್ಮ್ ಆಗಿದೆ. ಸೊ 2 into 414 ಇಟ್ ಈಸ್ 828 ಕಿಲೋಜೂಲ್ ಪರ್ ಮೋಲ್. ಸರಿ, ಹಾಗಿದ್ರೆ ಈಗ ಇವೆರಡನ್ನ ಆಡ್ ಮಾಡಿ ಎಷ್ಟು ಬರುತ್ತೆ? ಟೋಟಲ್ ಬಾಂಡ್ ಬ್ರೋಕನ್ ಎನರ್ಜಿ ಎಷ್ಟು ಬರುತ್ತೆ ನೋಡಿ? 1050 ಬರ್ತಿದೆ. ಓಕೆ, ಇವೆರಡನ್ನ ಆಡ್ ಮಾಡಿ ಎಷ್ಟು ಬರ್ತಾ ಇದೆ? ಇಟ್ ಈಸ್ 1175 ಕಿಲೋಜೂಲ್ ಪರ್ ಮೋಲ್. ನಾವು ಮೈನಸ್ ಮಾಡಿದ್ರೆ 1050 ಕಿಲೋಜೂಲ್ ಪರ್ ಮೋಲ್ ಮೈನಸ್ 1175 ಕಿಲೋಜೂಲ್ ಪರ್ ಮೋಲ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ? ಮೈನಸ್ 125 ಬರ್ತಿದ್ಯಾ ಕಿಲೋಜೂಲ್ ಪರ್ ಮೋಲ್. Yes, so the correct answer is option D, minus 125 kilojoule per mole. Thank you.